ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಗೋವಾದಲ್ಲಿ ಬೀಚ್ ಅಲ್ಲಿ ಆಟ ಆಡಿ ತುಂಬಾ ಹೊಟ್ಟೆ ಹಸುವಾಗಿ ಇವಾಗ ಹೋಟೆಲ್ ಬಂದು ತಿಂಡಿ ತಿಂತಾ ಇದೀವಿ. ನೋಡಿ, ಇಡ್ಲಿ ತಿಂತಾ ಇದೀವಿ. ಇವಾಗ ಆಲ್ರೆಡಿ ಸಾಯಂಕಾಲ ಆಗಿದೆ ಟೈಮು, ಆದ್ರೂ ಇವಾಗ ನಾವು ಇಡ್ಲಿ ಸಾಂಬಾರ್ ತಿಂತಾ ಇದೀವಿ. ಇಲ್ಲಿ ಗೋವಾದಲ್ಲಿ ನಮ್ಮ ಕನ್ನಡದವ್ರದ್ದು ಹೋಟೆಲ್ ಇತ್ತು, ಅಲ್ಲೇ ತಿಂತಾ ಇದೀವಿ. ಇಡ್ಲಿ ಚೆನ್ನಾಗಿತ್ತು. 50 ರೂಪಾಯಿಗೆ 4 ಇಡ್ಲಿ ವಡ. ಇಡ್ಲಿ ತಿಂದು ಇವಾಗ ರೂಮಿಗೆ ಹೋಗ್ತಾ ಇದೀವಿ. ನಮ್ಮ ಸ್ಟೇ ಆಗಿರೋ ರೂಮಿಗೆ ಹೋಗ್ತಾ ಇದೀವಿ ಸ್ವಲ್ಪ ರೆಸ್ಟ್ ಮಾಡೋಕೆ. ಯಾಕಂದ್ರೆ ಇವತ್ತು ಗೋವಾ ಟ್ರಿಪ್ ಎಂಡ್ ಆಗುತ್ತೆ. ಇಲ್ಲಿಂದ ನಾವು ದಾಂಡೇಲಿಗೆ ಹೋಗ್ಬೇಕಂತ ಪ್ಲಾನ್ ಮಾಡಿದೀವಿ. ಹೋಗಿ ರೂಮಲ್ಲಿ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ರೂಮ್ ಚೆಕ್ಔಟ್ ಮಾಡ್ಕೊಂಡು ನಾವು ದಾಂಡೇಲಿಗೆ ಹೋಗ್ಬೇಕಂತ ಪ್ಲಾನ್ ಮಾಡಿದೀವಿ. ಹೋಗ್ಬೇಕು ಇವತ್ತು ಸಾಯಂಕಾಲ ಬಸ್ಸಲ್ಲಿ ನಾವು ದಾಂಡೇಲಿಗೆ ಹೋಗ್ತಾ ಇದೀವಿ ಸ್ವಲ್ಪ ರೆಸ್ಟ್ ಮಾಡ್ಕೊಂಡು. ಬನ್ನಿ ನೋಡಿ, ಮಸಾಜ್ ಸೆಂಟರ್ ಎಲ್ಲ ಇದಾವೆ ಗೋವಾದಲ್ಲಿ ಸಿಕ್ಕಾಪಟ್ಟೆ. ಅಂದ್ರೆ ಗೋವಾದ ಬಿಸ್ನೆಸ್ ಅಂದ್ರೆ ಹೋಟೆಲು, ಮಸಾಜ್, ಪಬ್ಬು, ಬಾರು, ಇಷ್ಟೇ ಗೋವಾದಲ್ಲಿ. ಇದು ಬಿಟ್ರೆ ಬೇರೆ ಅಂಗಡಿ ನಿಮ್ಗೆ ಸಿಗಲ್ಲ. ಒಂದು ಪ್ರಾವಿಷನ್ ಸ್ಟೋರ್ ಬೇಕಂದ್ರೆ ಬೇಗ ಸಿಗಲ್ಲ. ಅದೇ ಬಾರ್ ಬೇಕಂದ್ರೆ ಎಲ್ಲಿ ಕಣ್ಣಾಡಿಸಿದ್ರೆ ಅಲ್ಲೆಲ್ಲ ಬಾರ್ ಕಾಣುತ್ತೆ. ಬಟ್ ನಾವು ಸೀಸನ್ ಇಲ್ಲದೆ ಇರೋ ಟೈಮಿಗೆ ಬಂದಿದ್ವಿ ಅಂದ್ರೆ ನಮ್ಗೆ ಚೀಪ್ ಅಂಡ್ ಬೆಸ್ಟ್ ಅಲ್ಲಿ ಹೋಟೆಲ್ ಸಿಕ್ತು. ತುಂಬಾ ಚೆನ್ನಾಗಿದೆ ಹೋಟೆಲ್. AC ರೂಮು ಬರೀ 1000 ರೂಪೀಸ್ ಅಷ್ಟೇ. ಅದೇ ಇದೇ ಹೋಟೆಲ್ಗೆ ನಾವು ಏನಾದ್ರು ಸೀಸನ್ ಟೈಮ್, ನ್ಯೂ ಇಯರ್ ಟೈಮ್ ಆ ಥರ ಏನಾರು ಬಂದ್ರೆ ಇದು 7,000, 8,000, 5,000 ಇಲ್ಲದೆ ಈ ರೂಮ್ ಸಿಗಲ್ಲ. ಬಟ್ ಇವಾಗ ಬರೀ ನಮ್ಗೆ 1,000 ರೂಪಾಯಿಗೆ ಈ ರೂಮ್ ಸಿಕ್ಕಿದೆ. ರಿಸೆಪ್ಷನ್ ಅಲ್ಲಿ ಯಾರು ಇಲ್ಲ, ಕೀಗೋಸ್ಕರ ವೇಟ್ ಮಾಡ್ತಾ ಇದ್ವಿ. ಅವನಾದ್ರೆ ಅಲ್ಲಿ ಯಾರು ಮಲ್ಕೊಂಡಿದ್ದ, ಅವ್ನು ಫೋನ್ ಮಾಡಿದ್ರೆ ಫೋನ್ ಮಾಡ್ತಾ ಇಲ್ಲ. ನಾವು ಮತ್ತೆ ಬಿಸಿ ಕೀ ತಗೊಂಡು ಹೋದ್ವಿ. ನೋಡಿ, ಇದು ನಮ್ಮ ರೂಮ್ಗೂ ಚೆನ್ನಾಗಿದೆ ಹೋಟೆಲ್. ಬರೀ 1,000 ರೂಪಾಯಿ. ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಈ ಹೋಟೆಲ್ದವ್ರ ಹತ್ರನೇ ಬೈಕ್ ರೆಂಟಿಗೆ ಬೇಕಂದ್ರೂ ಬೈಕ್ ಎಲ್ಲ ಸಿಗುತ್ತೆ. ನಾವು ಇವ್ರ ಹತ್ರನೇ ತಗೊಂಡೋಗಿರೋದು. ಯಾಕಂದ್ರೆ ಅವ್ರ ಹತ್ರನೇ ಹೋಟೆಲ್ ರೂಮ್ ಮಾಡಿ ಎಲ್ಲ ಇದು ಮಾಡಿದ್ರೆ ಎಲ್ಲಾನು ಡಿಸ್ಕೌಂಟ್ ಅಲ್ಲಿ ಸಿಗುತ್ತೆ. ಅದಕ್ಕೋಸ್ಕರ ನಾವು ಅಲ್ಲೇ ಬೈಕ್ ತಗೊಂಡು ಅಲ್ಲೇ ಹೋಟೆಲ್ ಮಾಡಿದ್ವಿ. ನೋಡಿ, ಇದು ನಮ್ಮ ರೂಮು. ನಾ ಜಸ್ಟ್ ಸ್ನಾನ ಮಾಡಿದೆ. ಬಿಸಿ ನೀರಿತ್ತು, AC ಇತ್ತು, ಚೆನ್ನಾಗಿತ್ತು. ನಮ್ಗೆ ಅಲ್ಲಿ ಸಮುದ್ರದಲ್ಲಿ ಆಟ ಆಡಿ ಬಂದದಕ್ಕೆ ಮೈಯೆಲ್ಲ ನೋವಾಗಿರೋದಕ್ಕೆ ಇಲ್ಲಿ ಬಂದು ಆರಾಮಾಗಿ ಬಿಸಿ ನೀರಲ್ಲಿ ಸ್ನಾನ ಮಾಡಿದ್ವಿ. ಫುಲ್ ರಿಲ್ಯಾಕ್ಸ್ ಆಯ್ತು. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇನ್ನು ನಾವು ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಹೋಗ್ಬೇಕು. ನೋಡಿ ರೂಮ್ ಯಾವ ತರ ಫುಲ್ ಆಗಿದೆ. ಬ್ಯಾಗ್ ಎಲ್ಲ ಕಿತ್ತು ಬಿಸಾಕಿದೀವಿ ಆ ಕಡೆ ಈ ಕಡೆ ಎಲ್ಲ. ಹೆಂಗ್ ನೀಟಾಗಿರೋ ರೂಮ್ನ ಗಲೀಜಾಗಿ ಮಾಡಿದೀವಿ. ಏನೇನ್ ಎಲ್ಲೆಲ್ಲಿ ಬಿಸಾಕಿದೀವೋ, ಏನೇನ್ ತಗೊಂಡ್ ಹೋಗ್ತೀವೋ, ಏನೇನ್ ಇಲ್ಲೇ ಬಿಟ್ಟು ಹೋಗ್ತೀವೋ ಗೊತ್ತಿಲ್ಲ. ನೀಟಾಗಿ ಎಲ್ಲ ಐಟಮ್ನು ಬ್ಯಾಗಲ್ಲಿ ಪ್ಯಾಕ್ ಮಾಡ್ಕೊಂಡು ಇನ್ನು ಹೊರಡ್ಬೇಕು ನಾವು ಅಷ್ಟೇ. ನೋಡಿ, ರೂಮ್ನ ಈ ಸ್ಥಿತಿ ಮಾಡ್ಕೊಂಡಿದೀವಿ. ಇವಾಗ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಹೋಗೋ ಸಮಯ ಆಯ್ತು. ನಾನು ಸ್ನಾನ ಗೀನ ಮುಗಿಸ್ಕೊಂಡೆ. ಇವಾಗ ಡ್ರೆಸ್ ಹಾಕೊಂಡು ಹೋಗ್ಬೇಕು. ನೋಡಿ, ನಮ್ಮ ರೂಮಿಂದ ಇಷ್ಟೆಲ್ಲ ಐಟಮ್ಗಳು ಬಿದ್ದಿದೆ. ನೋಡಿ, ನಮ್ಮ ರೂಮ್ ಒಳಗಡೆ ಕುಂತ್ರೆ ಹೊರಗಡೆ ವ್ಯೂಸ್ ಈ ತರ ಕಾಣುತ್ತೆ ಕಿಟಕಿ ಒಳಗಡೆಯಿಂದ. ಎಲ್ಲ ಫುಲ್ ಹಸಿರು ಗಿಡಗಳು. ನಮ್ಮ ರೂಮ್ ಮುಂದೆನೆ ರೆಂಟಲ್ ಬೈಕ್ಗಳು. ಯಾವ್ದು ಬೈಕ್ ತಗೊಂಡ್ ಹೋಗ್ಬೋದು. ಎಲ್ಲ ಖಾಲಿ ಇದಾವೆ. ಯಾಕಂದ್ರೆ ಗೋವಾದಲ್ಲಿ ಯಾರಿಲ್ಲ ನಮ್ಮನ್ ಬಿಟ್ರೆ. ಆ ತರ. ಯಾಕಂದ್ರೆ ಸೀಸನ್ ಅಲ್ಲಿ ಬಂದ್ರೆ ನಿಮ್ಗೆ ಇಲ್ಲೆಲ್ಲ ಏನು ಸಿಗಲ್ಲ. ಒಂದು ರೂಮ್ ಸಿಗ್ಬೇಕಂದ್ರೂ ಕಷ್ಟ ಆಗುತ್ತೆ. ಬಟ್ ಸೀಸನ್ ಇಲ್ದಿರೋ ಟೈಮಲ್ಲಿ ಬಂದ್ರೆ ಈ ತರ ಖಾಲಿ ಖಾಲಿ ಇರುತ್ತೆ. ಎಲ್ಲ ಕಮ್ಮಿ ರೇಟಲ್ಲೇ ಸಿಗುತ್ತೆ. ನಾವು ಗೋವಾ ಫುಲ್ ನೋಡೇ ಇಲ್ಲ, ಫಸ್ಟ್ ಟೈಮ್ ನೋಡ್ಬೇಕು, ಫುಲ್ ಎಂಜಾಯ್ ಮಾಡ್ಬೇಕು ಒಂದು ಗ್ರೂಪ್ ಜೊತೆ ಅಂದ್ರೆ. ನಾನ್ ಸೀಸನ್ ಇಲ್ದೇ ಇರೋ ಟೈಮಲ್ಲಿ ಬರೋದೇ ಬೆಸ್ಟ್. ಸೀಸನ್ ಇಲ್ಲ, ನಾನು ಗೋವಾ ಎಲ್ಲ ನೋಡಿದೀನಿ. ನಂಗೆ ಜನ ಎಲ್ಲ ಬೇಕು ಅಂದ್ರೆ ಸೀಸನ್ ಇರೋ ಆಯ್ತು. ನಾವು ಹೊರಡೋ ಟೈಮ್ ಆಯ್ತು. ಡ್ರೆಸ್ ಹಾಕೊಂಡು ರೆಡಿಯಾಗಿ ಇನ್ನು ಹೊರಡ್ಬೇಕು. ಯಾಕಂದ್ರೆ ಇವಾಗ ನಾವು ಅಲ್ಲಿಂದ ಪಣಜಿಗೆ ಹೋಗಿ ಪಣಜಿಯಿಂದ ಮತ್ತೆ ದಾಂಡೇಲಿಗೆ ನಮ್ಮ ಬಸ್ ಇದೆ. ಬನ್ನಿ ಫ್ರೆಂಡ್ಸ್, ಇನ್ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಹೊರಡೋ ಸಮಯ ಬಂತು. ನೋಡಿ, ಹೊರಟ್ವಿ. ಇದು ನಾವು ಹೋಟೆಲ್, ನಮ್ಮ ಹೋಟೆಲ್ ಇದು. ನೋಡಿ, ನಾವಿಲ್ಲೇ ಸ್ಟೇ ಆಗಿರೋದು ಹೋಟೆಲ್. ಚೆನ್ನಾಗಿತ್ತು ಪಾಪ. ಚೆನ್ನಾಗಿ ರೂಮ್ ಎಲ್ಲ ಕ್ಲೀನ್ ಆಗಿ ನೀಟ್ ಆಗಿತ್ತು. ಇನ್ನು ನಾವು ಹೊರಟ್ವಿ ಎಲ್ಲ. ಯಾಕಂದ್ರೆ ಬೈಕ್ ಎಲ್ಲ ಇಲ್ಲೇ ಬಿಟ್ಟಿದ ಕಾರಣ ಇಲ್ಲಿಂದ ಇವಾಗ ಟೆಂಪು ಬಸ್ ಇಲ್ಲ. ಇಲ್ಲಿಂದ ಟೆಂಪು ಬರುತ್ತೆ. ಟೆಂಪು ಇಂದ ಹೋಗ್ಬೇಕು ಅಲ್ಲಿಗೆ. ಅಲ್ಲಿಂದ ಬಸ್ಸು. ಇಲ್ಲಿ ಬಸ್ ಸಿಗಲ್ಲ. ಇವಾಗ ನಾವು ಅಲ್ಲಿ ಬಸ್ ಸ್ಟಾಪ್ಗೆ ಹೋಗ್ಬಿಟ್ಟು ಅಲ್ಲಿಂದ ಹೋಗ್ಬೇಕು. ಏನ್ ದೂರ ಇಲ್ಲ, ಒಂದು 200-500 ಮೀಟರ್ ಅಷ್ಟೇ ಇದೆ. ಇಲ್ಲಿ ಮುಂದೆ ರೈಟ್ ತಗೊಂಡ್ರೆ ಅಲ್ಲೇ ಬರುತ್ತೆ. ಅಲ್ಲಿಂದ ಪಣಜಿಗೆ ಹೋಗಿ ಪಣಜಿಯಿಂದ ಬಸ್ಸಲ್ಲಿ ಹೋಗ್ಬೇಕು. ಬಟ್ ಇಲ್ಲಿಂದ ಟೆಂಪೋದಲ್ಲಿ ಹೋಗೋದೇ ಕಷ್ಟ ನಮ್ಗೆ. ಯಾಕಂದ್ರೆ ಅದು ಯಾವಾಗ ಫುಲ್ ಆಗುತ್ತೋ ಅವಾಗ ಅಷ್ಟೇ ಬರೋದು. ಈಗ ಖಾಲಿ ಇದ್ರೆ ಅವ್ರು ಬಿಡೋದೇ ಇಲ್ಲ. ಫುಲ್ ಆಗೋ ತನಕ ಬಿಡೋದಿಲ್ಲ. ಅದು ಯಾವಾಗ ಟೈಮಿಂಗ್ ಇಲ್ಲ, ಏನಿಲ್ಲ. ಯಾಕಂದ್ರೆ ಇವಾಗ ಹತ್ತಿದ್ರೆ ಎಲ್ಲ ಫುಲ್ ಆದ್ರೆ ಹೋಗೋದೇ. ಇಲ್ಲಾಂದ್ರೆ ಫುಲ್ ಆಗೋವರೆಗೂ ಅರ್ಧ ಗಂಟೆ, 1 ಗಂಟೆ ಆಗಲಿ 2 ಗಂಟೆ ಆಗಲಿ ಅಷ್ಟೇ ನಿಲ್ಲಿಸ್ತಾರೆ. ಬನ್ನಿ ನೋಡೋಣ. ಅದಕ್ಕೆ ನಾವು ನಮ್ ಟೈಮಿಂಗ್ ಪ್ರಕಾರ 1-2 ಅವರ್ ಮುಂಚೆನೆ ಹೋಗ್ತಿದ್ವಿ. ನೋಡಿ, ಇವೆಲ್ಲ ರೆಂಟಲ್ ಬೈಕ್. ಗೋವಾದಲ್ಲಿ ಎಲ್ಲಿ ನೋಡಿದ್ರು ಒಂದೊಂದು ಬಿಲ್ಡಿಂಗ್ ಮುಂದೆ 8-10 ರೆಂಟಲ್ ಬೈಕ್ಗಳು ನಿಂತಿರ್ತವೆ. ಯೆಲ್ಲೋ ಬೋರ್ಡ್, ವೈಟ್ ಬೋರ್ಡ್ ಎಲ್ಲಾನು ರೆಂಟಲ್ಗೆ ಅಲ್ಲಿ. ಯಾಕಂದ್ರೆ ಗೋವಾದಲ್ಲಿ ಆಲ್ಮೋಸ್ಟ್ ಫುಲ್
ರೆಂಟಲ್ ಬೈಕು ಕೊಡ್ತಾರೆ ಮತ್ತೆ ಬೈಕ್ ಟ್ಯಾಕ್ಸಿ ಜಾಸ್ತಿ ಇದೆ. ಈ ನಮ್ಮ ಬೆಂಗಳೂರಲ್ಲೆಲ್ಲ ರ್ಯಾಪಿಡೋ ಅದು ಇದು ಅಂತ ಬೈಕ್ ಟ್ಯಾಕ್ಸಿಗೆ ಎಷ್ಟೋ ಇದು ಮಾಡ್ತಾರೆ. ಬಟ್ ಗೋವಾದಲ್ಲಿ ಫುಲ್ ಪರ್ಮಿಷನ್ ಇಂದಾನೆ ಬೈಕ್ ಟ್ಯಾಕ್ಸಿ ಬಿಡ್ತಾರೆ. ನೋಡಿ ಇಲ್ಲೊಂದು ದೇವಸ್ಥಾನ ಇದೆ, ಕೈ ಮುಗಿದು ಹೋಗ್ತಾ ಇದೀವಿ. ನೋಡಿ ಫ್ರೆಂಡ್ಸ್, ಇದೆ ನಮ್ಮ ಕರ್ನಾಟಕದವ್ರದ್ದು ಹೋಟೆಲ್. ನೋಡಿ ಕನ್ನಡದಲ್ಲೂ ಬೋರ್ಡ್ ಇದೆ. ಯಾವಾಗ್ಲೂ ನಾವ್ ಇಲ್ಲೇ ತಿಂದಿರೋದು. ಇವಾಗ್ಲೂ ಸ್ವಲ್ಪ ಲೈಟ್ ಆಗಿ ಹೊಟ್ಟೆ ಹಸ್ವಾಗ್ತಿದೆ. ಏನಾದ್ರೂ ಸ್ವಲ್ಪ ಇಲ್ಲೇ ತಿನ್ಕೊಂಡು ಹೋದ್ರೈತೆ. ಯಾಕಂದ್ರೆ ಮುಂದೆ ಅಲ್ಲಿ ಪಣಜಿಲಿ ಸಿಗಲ್ಲ, ಮತ್ತೆ ಅಲ್ಲಿಂದ ಆ ಕಡೆ ದಾಂಡೇಲಿಗೆ ಹೋಗ್ಬೇಕಾದ್ರೆ ಸಿಕ್ಕಾಪಟ್ಟೆ ಲೇಟ್ ಆಗುತ್ತೆ. ದಾರಿಲಿ ಏನ್ ತಿನ್ನಕ್ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಅಂತ ಇನ್ನೊಂದ್ ಚೂರು ಏನಾದ್ರು ತಿನ್ಕೊಂಡು ಹೋದ್ರಾಯ್ತು ಅಂತ ಅದಕ್ಕೆ ಮತ್ತೆ ಇಲ್ಲೇ ಬಂದ್ವಿ. ಯಾಕಂದ್ರೆ ಏನೋ ಟೈಮ್ ನಮ್ಗೂ ಬೇಜಾನಿತ್ತು, ನಾವು ಗಾಡಿ ಸಿಗಲ್ಲ ಅಂತ ಬೇಗನೆ ಬಂದಿದ್ವಿ. ಸೊ ಯಾಕಂದ್ರೆ ಇವಾಗ ದಾರಿಲಿ ಮತ್ತೆ ಅಲ್ಲಿ ಹೋದ್ಮೇಲೆ ಏನು ಸಿಗಲ್ಲ. ಯಾಕಂದ್ರೆ ನಿನ್ನೆ ಬೆಳಗ್ಗೆ ಅನುಭವಿಸ್ಬಿಟ್ಟಿದ್ವಿ, ಒಂದು ಪರೋಟಗೆ 70 ರೂಪಾಯಿ ಕೊಟ್ಟು, ಅದು ಹಸಿ ಬಿಸಿ ಪರೋಟ ತಿಂದಿದ್ವಿ. ಅದಕ್ಕೋಸ್ಕರ ನೋಡಿ ಲೈಟ್ ಆಗಿ ಸ್ವಲ್ಪ ತಿನ್ಕೊಂಡು ಹೋಗ್ತಾ ಇದ್ವಿ. ಯಾಕಂದ್ರೆ ಅಲ್ಲೇ ಟೆಂಪೋ ಬಂತ, ಹೋಟೆಲ್ ಮುಂದೆನೆ ಟೆಂಪೋಗಳು ನಿಲ್ಲೋದು. ಅಲ್ಲಿಂದ ಟೆಂಪೋ ತಗೊಂಡ್ ಹೋಗ್ತಿದ್ವಿ. ನೋಡಿ ಈ ತರ ಮನೆಗಳು ಎಷ್ಟು ಚೆನ್ನಾಗಿ ಕಾಣುತ್ತೆ. ಈ ತರ ಮನೆಯಲ್ಲಿ ಇರ್ಬೇಕು ನೋಡಿ, ಸುತ್ತ ಗಿಡ ಮರ, ಈ ಚಿಕ್ಕ ಹಂಚಿನ ಮನೆಗಳು ಈ ತರ ಇದ್ರೆ ಇಲ್ಲಿ ಎಷ್ಟು ಚೆನ್ನಾಗಿರುತ್ತೆ. ತಣ್ಣಗೆ AC ಬೇಡ, ಫ್ಯಾನ್ ಬೇಡ, ಏನು ಬೇಡ ಅನ್ಸುತ್ತೆ ನೋಡಿ. ಎಲ್ಲ ಓಲ್ಡ್ ಹಳೆ ಕಾಲದ ಮನೆಗಳ ತರ ಕಾಣ್ತಾ ಇದಾವೆ. ಎಷ್ಟ್ ಚೆನ್ನಾಗಿದೆ. ಒಂದೊಂದ್ ಮನೆ ದೂರಿ ನೋಡಿ. ಸ್ಕೂಲು ಚೆನ್ನಾಗಿದೆ. ಯಾವ್ದಾದ್ರು ಹಳೆ ಪಿಕ್ಚರ್ ಅಲ್ಲಿ ನೋಡ್ತಾ ಇದೀವಲ್ಲ ಆ ತರ ಸ್ಕೂಲ್ಗಳು ಎಲ್ಲ ಒಂದೇ ತರ ಇದಾವೆ ನೋಡಿ. ಎಷ್ಟ್ ಚೆನ್ನಾಗಿದೆ ನೋಡಿ. ಮುಂದೆ ಎಲ್ಲ ಲೈನ್ ಕಂಬ, ಇವೆಲ್ಲ ಸ್ಕೂಲಲ್ಲಿ ಯಾವ್ದಾವ್ದೋ ಹಳೆ ಹಳೆ ಪಿಕ್ಚರ್ ಅಲ್ಲಿ ನಾವು ನೋಡ್ತಾ ಇದ್ವಿ. ಆ ತರದ್ದೆಲ್ಲ ಇಲ್ಲಿ ನೋಡಕ್ ಚೆನ್ನಾಗ್ ಅನ್ಸುತ್ತೆ. ಇವಾಗ ಈ ತರ ನಮ್ ಕರ್ನಾಟಕದಲ್ಲಿ ಈ ತರ ಮನೆಗಳು ಬಿಲ್ಡಿಂಗ್ಗಳು ಆಲ್ಮೋಸ್ಟ್ ಜಾಸ್ತಿ ಕಾಣಿಸಲ್ಲ. ಇಲ್ಲೆಲ್ಲ ಬರೀ ಅದೇ ತರ ಇದಾವೆ ನೋಡಿ. ಚೆನ್ನಾಗಿದೆ, ಎಂಜಾಯ್ ಮಾಡಿ ಸೀನ್ರಿನ. Don't know how long we've been out here, and these nights are getting shorter. Like a energy I'll conquer in my soul. This is real. These nights are ನಾವಿವಾಗ ಗೋವಾ ಬಾರ್ಡರ್ ದಾಟಿ ನಮ್ಮ ಕರ್ನಾಟಕ ಬಾರ್ಡರ್ ಒಳಗಡೆ ಎಂಟ್ರಿ ಆದ್ವಿ. ಕರ್ನಾಟಕ ಬಾರ್ಡರ್ ಒಳಗೆ ಎಂಟ್ರಿ ಆದ ತಕ್ಷಣ ನಾವು ಫಸ್ಟ್ ಕಂಡಿರೋ ಸರ್ಕಲ್ ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಪ್ರತಿಮೆ ಸರ್ಕಲ್. ನೋಡಿ ನಮ್ಮ ಕನ್ನಡದ ಬಾವುಟ ಹಾರಾಡ್ತಿದೆ. ಇವಾಗ ನಾವು ಇದೀವಿ ನಮ್ಮ ಕರ್ನಾಟಕದಲ್ಲಿ, ಅಂದ್ರೆ ಇದು ಬೆಳಗಾವಿ ಡಿಸ್ಟಿಕ್ ಅಲ್ಲಿ ಬರ್ಬೋದು ಅನ್ಕೊಂತೀನಿ. ಕ್ಲಿಯರ್ ಆಗಿ ಗೊತ್ತಿಲ್ಲ, ಕ್ಲಿಯರ್ ಅನ್ನಕೇನು ಬೆಳಗಾವಿನೇ ಇದು. ಇವಾಗ ಇಲ್ಲಿಂದ ನಾವು ಬಸ್ ಚೇಂಜ್ ಮಾಡ್ಕೊಂಡು ದಾಂಡೇಲಿಗೆ ಹೋಗ್ಬೇಕು. ಈ ಕಡೆ ಸ್ವಲ್ಪ ಘಾಟ್ ಸೆಕ್ಷನ್ ರೋಡ್ ಬರುತ್ತೆ. ಇನ್ನು ಗೋವಾದಿಂದ ಬರ್ಬೇಕಾದ್ರೆ ಚೆಕ್ ಪೋಸ್ಟ್ ಅಲ್ಲಂತೂ ಹೆವಿ ಚೆಕ್ ಮಾಡಿದ್ರು. ಅಲ್ಲೇ ಒಂದು ½ ಲೇಟ್ ಆಯ್ತು. ಫುಲ್ಲು ಪ್ರತಿ ಒಂದು ಬ್ಯಾಗು ಚೆಕ್ ಮಾಡಿದ್ರು. ನಾನು ಅನ್ಕೊಂಡಿರ್ಲಿಲ್ಲ ಆ ಥರ ಚೆಕ್ ಮಾಡ್ತಾರೆ ಅಂತ. ನಾರ್ಮಲ್ ಆಗಿ ಏನೋ ಹೋಗೋ ಬರೋ ಕಾರ್ ಬಸ್ಸು ಡಿಕ್ಕಿ ಚೆಕ್ ಮಾಡ್ಬೋದು ಅನ್ಕೊಂಡೆ. ಬಟ್ ಇವರು ಗೌರ್ಮೆಂಟ್ ಬಸ್ಸು ಬಿಟ್ಟಿಲ್ಲ, ಯಾವುದು ಬಿಟ್ಟಿಲ್ಲ. ಪ್ರತಿ ಒಬ್ಬೊಬ್ರು ಬ್ಯಾಗು ಓಪನ್ ಮಾಡಿ ನೋಡಿದ್ರು. ನಮ್ಮ ಬ್ಯಾಗಲ್ಲಿ ಸಿಕ್ತು, ಬಟ್ ಎರಡೆರಡು ಅಲೌ ಇದೆ ಅಂತ ನಾವು 2 ಬ್ಯಾಗಲ್ಲಿ 4 ಇಟ್ಟಿದ್ವಿ. ಸೊ ಅವು 2ಕ್ಕೆ ಏನು ಅನ್ಲಿಲ್ಲ, ಕೊಟ್ಟರು. ಬಟ್ ನಮ್ಮ ಹಿಂದೆ ಸೀಟಲ್ಲಿರೋನ್ಗೆ ಒಂದು ಯಾವುದೋ ಬಾಟಲ್ ಸಿಕ್ತು, ಅದಕ್ಕೆ ಫೈನ್ ಎಷ್ಟೋ ಹಾಕಿದ್ರು. ನನ್ಗೆ ಗೊತ್ತಿರಲಿಲ್ಲ ಇಷ್ಟೊಂದು ಚೆಕ್ ಮಾಡ್ತಾರೆ ಅಂತ. ಯಾಕಂದರೆ ಒಂದು ಬಸ್ಸಲ್ಲಿ ಎಷ್ಟು ಬಸ್ ಅಂತ ಚೆಕ್ ಮಾಡ್ತಾರೆ. ಪ್ರತಿಯೊಂದು ಬ್ಯಾಗು ಚೆಕ್ ಮಾಡಿದ್ರು ಬಸ್ಸಲ್ಲಿ. ಅದಕ್ಕೆ ಅನ್ಸುತ್ತೆ ಯಾರು ಇಲ್ಲಿಂದ ಏನು ತರೋಕ್ಕಾಗಲ್ಲ. ನೋಡಿ ಹೊರಗಡೆ ಫುಲ್ ತಣ್ಣಗಿದೆ ವಾತಾವರಣ. ಯಾವಾಗ ಬೇಕು ಅವಾಗ ಮಳೆ ಬರುತ್ತೆ, ನಿಲ್ಲುತ್ತೆ. ಫುಲ್ ಹಸಿರು ಗಿಡಗಳು, ಇದೆಲ್ಲ ಫಾರೆಸ್ಟ್ ಏರಿಯಾ.
ನೋಡಿ ಇದೆಲ್ಲ ದೂಧಸಾಗರ ಫಾರೆಸ್ಟ್. ಇದ್ರೊಳಗಡೆ ಹೋದ್ರೇನೆ ದೂಧಸಾಗರ ದೂಧಸಾಗರ ಜಲಪಾತ ಸಿಗೋದು. ನೋಡಿ ಅಲ್ಲಿಂದ ಬರೋ ನೀರೇ ಈ ತರ ಇಲ್ಲಿ ಹೊಳೆಯಾಗಿ ಬರೋದು. ಸಿಕ್ಕಾಪಟ್ಟೆ ದೊಡ್ಡದಿದೆ ಇದಂತೂ, ಬ್ರಿಡ್ಜ್ ಅಂತೂ ಸಿಕ್ಕಾಪಟ್ಟೆ ದೊಡ್ಡದಿತ್ತು. ಇನ್ನೇನು ದಾಂಡೇಲಿ ಹತ್ರ ಬಂತು. ಇವಾಗ ಇಲ್ಲಿ ದಾಂಡೇಲಿ ಬಸ್ ಸ್ಟಾಪ್ ಇಳಿದ ತಕ್ಷಣ ಅಲ್ಲೇ ಒಂದು ಯಾವ್ದು ರೆಸಾರ್ಟ್ ಬುಕ್ ಮಾಡ್ಕೊಂಡು ನಾವು ರೆಸಾರ್ಟ್ಗೆ ಹೋಗಿ ಸೇರ್ಬೇಕು. ನೆಕ್ಸ್ಟ್ ನಾಳೆ ನಮಗೆ ಆಕ್ಟಿವಿಟೀಸ್ ಏನೇನಿದೆ ಎಲ್ಲ ಆಟ ಆಡ್ಬೋದು. ಇವಾಗ ನಾವು ದಾಂಡೇಲಿಗೆ ಬಂದ್ವಿ. ಇವಾಗ ಯಾವ್ದು ಬೆಸ್ಟ್ ರೆಸಾರ್ಟ್ ಬುಕ್ ಮಾಡ್ತಾ ಇದೀವಿ. ನೋಡಿ ಅದೇ ಪ್ರೈಸ್ ಡಿಸ್ಕಷನ್ ಮಾಡ್ತಾ ಇದೀವಿ. ಯಾಕಂದ್ರೆ ಕೊಡೋದು ಒಂದು ಪ್ರೈಸ್ ಇರುತ್ತೆ, ಅವರು ಆಮೇಲೆ ಅಲ್ಲಿ ಹೋಗಿ ಹೇಳೋದೇ ಬೇರೆ ಇರುತ್ತೆ. ಇವರು ಇಲ್ಲಿ ಹತ್ರ ಇದೆ ಅದು ಎಲ್ಲ ಸುಳ್ಳು ಹೇಳ್ತಾರೆ. ಅವರು ಬುಕ್ ಮಾಡ್ಲಿ, ನಮ್ಮ ಹತ್ರ ರೆಸಾರ್ಟ್ ಬುಕ್ ಮಾಡ್ಲಿ ಅಂತಾನೆ ಅವರು ನಮ್ಗೆ ಯಾವ್ದು ಅನುಕೂಲ ಇದೆ ಅದೇ ತರನೇ ಹೇಳ್ತಾರೆ. ಬಟ್ ಅಲ್ಲಿ ಹೋದ್ಮೇಲೆ ಅದೇ ಆ ತರ ಯಾವ್ದು ಇರಲ್ಲ. ಇವಾಗ ಆದ್ರೂ ನಾವು ಒಂದ್ 2-3 ಕಡೆ ನೋಡ್ಕೊಂಡು ಒಂದ್ ಕಡೆ ಬುಕ್ ಮಾಡಿದ್ವಿ. ಪ್ರೈಸ್ ಕಮ್ಮಿನೇ ಇತ್ತು. ನಾವು ಬುಕ್ ಮಾಡಿದ್ವಿ. ಅವ್ನು ಹೇಳ್ದ ಆಕ್ಟಿವಿಟೀಸ್ ಜಾಗದಿಂದ ರೆಸಾರ್ಟ್ಗೆ 5 ಕಿಲೋಮೀಟರ್ ಇದೆ ಅಂತ ಹೇಳ್ದ. ಓಕೆ ನೋಡೋಣ, ಹೋಗ್ತಾ ಇದೀವಿ. ನಮಗೂ ಗೊತ್ತಿಲ್ಲ. ಇವಾಗ ಬುಕ್ ಮಾಡಿ ಇಲ್ಲಿಂದ ನಾವು ರೆಸಾರ್ಟ್ಗೆ 22 ಕಿಲೋಮೀಟರ್ ಇದೆ. ಮತ್ತೆ ಅಲ್ಲಿಂದ ಒಂದು ಬಸ್ ಇದೆ, ಬಸ್ಸಲ್ಲಿ ಹೋಗ್ತಾ ಇದೀವಿ. ರೆಸಾರ್ಟ್ ಬುಕ್ ಮಾಡಿ ಇವಾಗ ನೈಟ್ ಅಲ್ಲಿ ರೆಸಾರ್ಟ್ ಅಲ್ಲೇ ಸ್ಟೇ ಮಾಡಿ ಬೆಳಗ್ಗೆ ಎದ್ದು ಹೋಗ್ಬೇಕು.